ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಸಿ.ಎ. ಚಾಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಈ ಕೆಲವು ದಿನಗಳಿಂದ ಅಂದರೆ ಈ ಮತಗಳ ಎಣಿಕೆಯಾಗಿಂತ ಮುಂಚೆ ಆಗಿರ್ಬೋದು, ಚುನಾವಣೆಗಿಂತ ಮುಂಚೆ ಇರ್ಬೋದು, ಕೆಲವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಮಾತಾಡಿದರು. ಒಂದು ಬರಲ್ಲ, ಎರಡು ಬರಲ್ಲ ಅಂತೇಳಿ ಕರ್ನಾಟಕದಲ್ಲಿ. ನೋಡಿ, ಕರ್ನಾಟಕದಲ್ಲಿ ಇವತ್ತು, ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸು ತನ್ನ ಪ್ರಾಬಲ್ಯವನ್ನು ತೋರಿದೆ ಅಂತ ಕೆಲವರು ಮಾತಾಡೋರು. ರಾಹುಲ್ ಗಾಂಧಿ ಸಾರಿ ಸೋಲದು ಖಚಿತ ಅಂತ ಹೇಳೋರು. ಏನಾಯಿತು? ತಿಮ್ಮ ಸಾಯಿ ಅಂದರೆ ಬೊಮ್ಮನೆ ಸತ್ತ ಅನ್ನೋ ಥರ ಆಗಿದೆ ಇವಾಗ. ಎರಡು ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲಿಬೇಕಂದ್ರೆ ಆತನ ಬಗ್ಗೆ ಮತದಾರರು ಎಷ್ಟು ಪ್ರೀತಿ, ವಿಶ್ವಾಸ, ಒಲವು ತೋರಿರ್ಬೋದು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ಈ ಹಿಂದೆ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ತಾನು ಸ್ಪರ್ಧೆ ಮಾಡದಂಥ ಎರಡು ಕ್ಷೇತ್ರಗಳಲ್ಲಿ ಹೀನವಾಗಿ ಸೋತದ್ದು ಒಂದು ಉದಾಹರಣೆ. ಈ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮೊತ್ತದ ಮತ ಬೇಕಿದ್ದಕ್ಕೆ, ದೊಡ್ಡ ಮೊತ್ತದಲ್ಲಿ, ಅಂಥದ್ರಲ್ಲಿ ಎರಡು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಗೆದ್ದಿದ್ದಾರೆ ಅಂದರೆ ಜನ ಎಷ್ಟು ಮಟ್ಟಿಗೆ ಒಲವು ತೋರಿ ಮತದಾನ ಮಾಡಿರ್ಬೋದು ಅಂತ. ಲಾಲಿಪಾಪ್ ತಿನ್ನೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ ಅಂತ ಎಷ್ಟು ವ್ಯಂಗ್ಯವಾಗಿ ಮಾತಾಡಿದಂಥವ್ರು ಇವತ್ತು ಬಾಯಿ ಮುಚ್ಕೊಳ್ಳೋ ಥರ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ಆನೆ ಗಾತ್ರ ಥರ ಹೋಗ್ತೀವಿ ಅಂತರಿಗೆ ಇಲಿ ಗಾತ್ರ ಥರ ಮಾಡಿಬಿಟ್ಟಿದ್ದಾರೆ. ಇವತ್ತು ಮಾತಾಡ್ತಕ್ಕಂಥ ಮಾತುಗಳು ಯಾರ ಹತ್ರನೂ ಇಲ್ಲ. ನೋಡಿ, ಉತ್ತರ ಕರ್ನಾಟಕದ ಕಡೆ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿನವರು ಕೂಡ ಇವತ್ತು ಜಯಬೇರಿ ಗಳಿಸಿದ್ದಾರೆ. ಅವರು ಸಹ ಇವತ್ತು ಲೋಕಸಭೆಯಲ್ಲಿ ಟೇಬಲನ್ನು ಗುದ್ದಿ ಪ್ರಶ್ನೆ ಮಾಡ್ತಕ್ಕಂಥ ಮಟ್ಟಕ್ಕಿದ್ದಾರೆ. ಕರ್ನಾಟಕದಲ್ಲಿ ಒಂದು ಬಂದರೆ ಹೆಚ್ಚು, ಹೋದ ಸತಿ ಒಂದು ಬಂದಿತ್ತು, ಈ ಸತಿ ಒಂದೇ ಬರೋದು ಅಂತ ಹೇಳಿ ಹೇಳ್ತಾ ಇದ್ರು. ಎಷ್ಟು ಬಂದಿದ್ದಾವೆ? ಒಟ್ಟಿನಲ್ಲಿ 7 ಬಾಯಿ ಮುಚ್ಚಿಸಿದೆ ಪಕ್ಷ ಈ ಸಾರಿ. ನೋಡಿ, ಜನಗಳಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಎಂಥ ಒಂದು ಅನುಕೂಲ ಮಾಡಿಕೊಡ್ತು. ಫ್ರೀ ಬಸ್ಸು. ಇವತ್ತು ಅವ್ರ ಮಕ್ಕಳನ್ನ ಅಡ್ಮಿಷನ್ ಮಾಡಲಿಕ್ಕೆ, ಅಂದರೆ ಸೇರ್ಪಡೆ ಮಾಡಲಿಕ್ಕೆ ಆಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು, ಕರ್ಕೊಂಡು ಹೋಗಲಿಕ್ಕೆ ಫ್ರೀ ಬಸ್ನಲ್ಲಿ ಹೋಗ್ತಾರೆ. ಅವರು 1000 ಕಿಲೋಮೀಟರ್ ಹತ್ತತ್ರ ಇರೋ ಊರುಗಳಿಂದ ಕೂಡ ಫ್ರೀ ಬಸ್ಸು. ಅದರ ಬಸ್ಸಿನ, ಅವರು ಓಡಾಡಿದ ಬಸ್ಸಿನ ಶುಲ್ಕ ಭರಿಸೋದು ಯಾರು? ಟಿಕೆಟ್ ದರನ ಸರ್ಕಾರ. ಇದು ಸರ್ಕಾರಕ್ಕೆ ಎಷ್ಟು ಹೊರೆಯಾಗಿದೆ ಅನ್ನೋದನ್ನು ಬಸ್ನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರು ತಿಳ್ಕೋಬೇಕು. ಇವರು ಇಷ್ಟೆಲ್ಲ ಅನುಕೂಲ ಪಡ್ಕೊಂಡು ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಮಾನ್ಯತೆ ನೀಡಿಲ್ಲ ಅಂತ ಹೇಳ್ಬೋದು. ಇನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದದ್ದೇ ಆದರೆ ವರ್ಷಕ್ಕೆ ಒಂದು ಕುಟುಂಬಕ್ಕೆ 1 ಲಕ್ಷವನ್ನು ನೀಡ್ತೀವಿ ಅಂತ ಹೇಳಿದ್ರು ಅವರು. ಖಂಡಿತ ಬಂದಿದ್ದರೆ 1 ಲಕ್ಷ ಇವತ್ತು ಕುಟುಂಬಕ್ಕೆ ಬೀಳೋದು. ಅವ್ರಿಗೆ ಯಾವುದೇ ಕಷ್ಟ ಇಲ್ಲದೇ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಸಿಗೋದು. ಇವತ್ತು ಕೂಲಿ ಸಿಗೋದು ಕೂಡ ಕಷ್ಟ ಆಗೋಗಿದೆ. ಇವತ್ತು ಕೆಲವೊಂದು ರಾಜ್ಯಗಳಲ್ಲಿ, ಕೆಲವೊಂದು ಜಿಲ್ಲೆಗಳಲ್ಲಿ, ಕೆಲವೊಂದು ತಾಲೂಕುಗಳಲ್ಲಿ ಮಳೆ ಇಲ್ಲದೆ
ಕಂಗಾಲು ಹೋಗ್ಬಿಟ್ಟಿದ್ದಾರೆ ಜನ. 100 ರೂಪಾಯಿ ಒಂದಿನಕ್ಕೆ ಸಿಕ್ಕರೆ ಸಾಕಪ್ಪ, ಎಲ್ಲ ನಾವು ಕೂಲಿ ಮಾಡ್ತೀವಿ ಅನ್ನೋ ಮಟ್ಟಕ್ಕಿದ್ದಾರೆ. ಅಂಥದ್ರಲ್ಲಿ ಕೇಂದ್ರದಿಂದ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿಯನ್ನು ಪ್ರತಿಯೊಬ್ಬ ಕುಟುಂಬಕ್ಕೂ ಹಾಕ್ತೀವಿ ಅಂತ ಹೇಳಿದರು. ಆ ಪುಣ್ಯ ತಗೊಳ್ಳಲಿಕ್ಕೆ ನಮ್ಮ ದೇಶದ ಜನರಿಗೆ ಅವಕಾಶನೇ ಸಿಕ್ಕಿಲ್ಲ. ಅದು ಅವರು ಮಾಡ್ಕೊಂಡಿರತಕ್ಕಂಥದ್ದು. ಕೆಲವು ಕಡೆ ಧೂಳಿಪಟ ಆಗ್ತದೆ ಅನ್ನೋ ರಾಜ್ಯಗಳಲ್ಲಿ ಎಷ್ಟು ಮಟ್ಟಿಗಿದು ಜೇಬೇರಿ ಬಾರಿಸಿದೆ ಅನ್ನೋದನ್ನು ಕಾಣ್ಬೋದಾಗಿದೆ. ಕೆಲವೇ ಯಂತ್ರದಲ್ಲಿ ಬಂದಿದ್ರೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ಅವರ ಮಾತಿರಲಿಲ್ಲ. ಜನಕ್ಕೆ ಸೌಲಭ್ಯ ಬೇಕಿಲ್ಲ, ಏನೋ ಒಂದು ಅವ್ರಿಗೆ ಜೈ ಶ್ರೀರಾಮ್. ಇವತ್ತು ಶ್ರೀರಾಮ ಅಂತ ಹೇಳ್ಕೊಂಡು ಗೆದ್ದಿರುವವರು ಇದ್ದಾರಲ್ಲ, ಮೊದಲು ದಿನನಿತ್ಯ ಬಳಕೆ ಆಗ್ತಕ್ಕಂಥದ್ದು ಗ್ಯಾಸ್ ಸಿಲಿಂಡರ್ ರೇಟ್ ಕಮ್ಮಿ ಮಾಡಲಿ. ಆಮೇಲೆ ವಾಹನ ಸವಾರರಿಗೆ ಇವತ್ತು ಹೊರೆಯಾಗಿರ್ತಕ್ಕಂಥ ಡೀಸೆಲ್ಲು, ಪೆಟ್ರೋಲು, CNG ಗ್ಯಾಸ್ ಹಗ್ಗದ ದರದಲ್ಲಿ ಕೊಡಲಿ ನೋಡುವ. ಆಗ ನಿಜಕ್ಕೂ ಸರ್ಕಾರ ಜನಪರವಾಗಿದೆ, ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಮತದಾರ ಮತ ಹಾಕಿ ಗೆಲ್ಲಿಸಿದ್ದಕ್ಕೂ ಅವನಿಗೆ ಚಿರಋಣಿಯಾಗಿದೆ ಅಂತ ನಾವು ತಿಳಿಯಬಹುದಾಗಿದೆ. ಇಲ್ಲ ಅಂದರೆ ಗೆಲ್ಸಿದಕ್ಕೆ ಏನು ಪ್ರಯೋಜನ ಇದೆ? ಈಗ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ನಮ್ಮ ಪಕ್ಷ ಬಂದರೆ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರು. ಇವತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ. ಗ್ಯಾರಂಟಿಗಳನ್ನು ಬಸ್ಸಲ್ಲಿ ಓಡಾಡ್ತಿದ್ದಾರೆ ಫ್ರೀಯಾಗಿ. 2,000 ರೂಪಾಯಿ ಹೆಣ್ಮಕ್ಳು ಅಕೌಂಟಿಗೆ ಬರ್ತಾ ಇದೆ. ಅದರಲ್ಲಿ ಎಷ್ಟೋ ಜನ ತಮ್ಮ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ಕೊಡಿಸ್ಲಿಕ್ಕೆ ಬರ್ತಾ ಇದೆ. ಈ ರೀತಿ ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ದುಡ್ಡನ್ನು ನಮಗೆ ಕೊಡೋದವರು, ಅವರು ಸ್ವಂತ ಆಸ್ತಿನನ್ನು ಮಾರಿ ಅದರಿಂದ ಬರ್ತಕ್ಕಂಥ ಉತ್ಪನ್ನನ ಮಾರಿ ನಮಗೇನು ಯಾವ ಪಕ್ಷನೂ ಕೊಡೋದಿಲ್ಲ. ಅದರಿಂದ ಇವತ್ತು ಹೊರೆ ಆಗಿರ್ತಕ್ಕಂಥದ್ದು ಒಂದನೇದು ಸಿಲಿಂಡರು, ದಿನ ಬೆಳಗ್ಗೆ ಆದರೆ ಅಡುಗೆ ಮಾಡಲಿಕ್ಕೆ ಬೇಕೇ ಬೇಕಾದು. ಎರಡನೇದು ಪೆಟ್ರೋಲ್, ಮೂರನೇದು ಡೀಸೆಲ್, ನಾಲ್ಕನೇದು CNG ಗ್ಯಾಸ್. CNG ಗ್ಯಾಸನ್ನು ಕಮ್ಮಿ ಬೆಲೆಗೆ ಇದೆ ಅಂತೇಳಿ ಭಾಳ ಜನ ಕಾರುಗಳನ್ನು ಖರೀದಿ ಮಾಡಿಬಿಟ್ಟಿದ್ದಾರೆ. ಇವತ್ತು ಅವರು ದುಪ್ಪಟ್ಟು ಬೆಲೆ ಯಾಕನ್ನ ತೊಗೊಂಡಪ್ಪ ಕಾರು ಅನ್ನಂಗೆ ಆಗ್ತಾಯಿದೆ. ಯಾಕೆ ಇವೆಲ್ಲ ಬೆಲೆ ಏರಿಕೆ ಮಾಡಬೇಕು? ಇನ್ನೂ ಒಂದು ಮುಖ್ಯವಾದ ಹೇಳಬೇಕಂದ್ರೆ ಟೋಲ್ಗಳು. ಈ ಟೋಲ್ಗಳಲ್ಲಿ ಎಂಥ ಅನ್ಯಾಯ ನಡೀತಿದೆ ಅಂದರೆ ಅಂಥ ಅನ್ಯಾಯ ನಡೀತಿದೆ. ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ 5 ಟೋಲ್ ಬಂದರೆ ಮಾಲೀಕನ ಗತಿ ಏನಾಗಬೇಕು? ಇಲ್ಲಿ ಪೆಟ್ರೋಲು ಡೀಸೆಲ್ಗೂ ರೇಟು, ಅಲ್ಲಿ ಟೋಲು ಕೂಡ ರೇಟು. ಇಷ್ಟು ಹಣ ಕೇಂದ್ರ ಸರ್ಕಾರಕ್ಕೆ ಸೇರಿದ್ರೂ ಜನಗಳಿಗೆ ಏನು ಉಪಕಾರ ಇದೆ ಅಂತ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅದರಿಂದ ಏನು ಮಾಡಬೇಕು? ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಗ್ಯಾರಂಟಿಗಳನ್ನು ಸ್ಥಗಿತ ಮಾಡಬೇಕು. ಇವತ್ತು ಏನು ಸೆಂಟ್ರ್ನಲ್ಲಿ ಯಾವ ಪಕ್ಷನ ಗೆಲ್ಲಿಸಿದರೆ ಅವರ ಹತ್ರ ಕೇಳಿ ತಗೊಳ್ಳಿ ನೋಡೋಣ ಸೌಲಭ್ಯಗಳನ್ನು. ಈ ಸೌಲಭ್ಯಗಳನ್ನು ನಿಲ್ಲಿಸಿಬಿಟ್ಟು ಈ ಹಣನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಮಕ್ಕಳಾದರೂ ಕೂಡ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕಲಿತಾರೆ. ಇನ್ನು ಸರ್ಕಾರಿ ಶಾಲೆಗಳಂತೂ ನೋಡಲೇಬಾರ್ದು ಅಂಥ ಸ್ಥಿತಿಯಲ್ಲಿದ್ದಾವೆ. ಆ ಶಾಲೆಗಳನ್ನು ಉನ್ನತೀಕರಣ ಮಾಡಲಿ. ಇದನ್ನು ನಾನು ಪರಿಪರಿಯಾಗಿ ಹೇಳ್ತಾನೆ ಇದ್ದೀನಿ. ನಾನು ಸರ್ಕಾರಿ ಶಾಲೆ ಉನ್ನತೀಕರಣ ಆದರೆ
ಸರ್ಕಾರಿ ಶಾಲೆಗೆ ಪ್ರತಿಯೊಬ್ಬ ತಂದೆ ತಾಯಿನೂ ಮಕ್ಕಳನ್ನು ಸೇರ್ಪಡೆ ಮಾಡ್ತಾರೆ. ಅಷ್ಟು ಧನದ ಕೊಡುಗೆಗಿಂತ ಕಡೆಯಾಗಿರ್ತಕ್ಕಂಥ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಯಾರು ತಾನೇ ಮಕ್ಕಳನ್ನು ಸೇರ್ಸಕ್ಕೆ ಇಷ್ಟಪಡ್ತಾರೆ? ಒಮ್ಮೆ ಶಿಕ್ಷಣ ಸಚಿವರು ವೀಕ್ಷಣೆ ಮಾಡ್ಬೋದಾಗಿದೆ. ಸುಮ್ಕೆ ಟಿವಿಗೆ ಪೋಸ್ಕೊಂಡು ಮಾತಾಡೋದನ್ನ ಬಿಟ್ಟುಬಿಟ್ಟು ಸರ್ಕಾರಿ ಶಾಲೆಗಳು ಯಾವ ಮಟ್ಟದಲ್ಲಿದ್ದಾವೆ ಅಂತೇಳಿ ಒಮ್ಮೆ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ನೋಡಲಿ ಏನು ಸ್ಥಿತಿಗತಿ ಇದೆ ಓಕೆ ಅಂತೇಳಿ. ನಾವು ಕೂಡ ಮುಂದಿನ ದಿನಗಳಲ್ಲಿ ಅಂಥ ಫೋಟೋಗಳನ್ನು ಸರ್ಕಾರದ ಗಮನಕ್ಕೆ ತಂದೇ ತರ್ತೀವಿ. ನೋಡಿ, ಮೊನ್ನೆ ಶಾಲೆ ಹೆಸರು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ LKG UKG ಅಂತ ತರಗತಿಗಳು ಸೇರಿಸಲಿಕ್ಕೆ 40,000 ರಿಂದ 50,000 ರೂಪಾಯಿ ದೋಚಿದ್ದಾರೆ. ಅವರಿಗೆ ಕೊಟ್ಟಿರ್ತಕ್ಕಂಥ ರಸೀದಿ 2,000 ರೂಪಾಯಿ. ಮಿಕ್ಕಿದ ಹಣಕ್ಕೆ ಲೆಕ್ಕ ಇಲ್ಲಿ. ಇಷ್ಟು ದರೋಡೆ ನಡೀತಾ ಇದೆ. ಯಾಕಂದರೆ ತಂದೆ ತಾಯಿಗಳಿಗೆ ವಿಧಿ ಇಲ್ಲ. ಈ ಸರ್ಕಾರ ಸೇವೆ ನೋಡಿದರೆ ಇಂಥ ಗತಿಯಲ್ಲಿದ್ದಾವೆ. ಮತ್ತು ಶುಚಿತ್ವ, ಒಳ್ಳೆ ಸೌಲಭ್ಯ ಇರ್ತಕ್ಕಂಥ ಶಾಲೆಗಳ ಕಡೆ ಮುಖ ಮಾಡಲೇಬೇಕು. ಆ ರೀತಿ ಇರ್ತಕ್ಕಂಥ ಶಾಲೆಗಳು ಯಾವುವು? ಖಾಸಗಿ ಶಾಲೆಗಳು. ಅದರಿಂದ ಕರ್ನಾಟಕ ಸರ್ಕಾರ ದಯಮಾಡಿ ಈ ಕೆಲವು ಯೋಜನೆಗಳನ್ನು ಕಡಿತ ಮಾಡಿ ಅದಕ್ಕೆ ಅನಾವಶ್ಯಕವಾಗಿ ವೆಚ್ಚ ಮಾಡತಕ್ಕಂಥ ಹಣನ ಬಡ ಮಕ್ಕಳಿಗೋಸ್ಕರ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅದೇ ಹಣನ ಅದಕ್ಕೆ ವಿನಿಯೋಗ ಮಾಡೋಕ್ಕೆ ಅವಕಾಶ ಇದೆ. ಸರ್ಕಾರಿ ಶಾಲೆಗಳು ಇವತ್ತು ಎಂಥ ಸ್ಥಿತಿ ಮೇಲೆ ಅಂತ ಬಂದು ನೋಡಬೇಕು. ಆ ಖಾತೆ ತಗೊಂಡಿರ್ತಕ್ಕಂಥ ಸಚಿವರು ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ, ನನಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿನ ನಾನು ನಿಭಾಯಿಸಬೇಕು. ಶಾಲೆಗಳನ್ನು ತನಿಖೆ ಮಾಡಬೇಕು, ಯಾವ ರೀತಿ ಇದ್ದಾವೆ ಶಾಲೆಗಳಲ್ಲಿ, ಮಕ್ಕಳು ಕುತ್ಕೊಳ್ಳೋಕ್ಕೆ ಸುವ್ಯವಸ್ಥೆ ಇದೆಯಾ, ಶಾಲೆಗಳೇನಾದ್ರೂ ಮೇಲ್ಛಾವಣಿ ಸರಿ ಇದೆಯಾ ಇಲ್ವಾ. ಕೆಲವು ಮೇಲ್ಛಾವಣಿಗಳು ತಲೆ ಮೇಲೆ ಬೀಳ್ತಾರೆ ಇದ್ದಾವೆ. ಅಂಥ ಮಕ್ಕಳಿಗೆ ರಾಜಕಾರಣಿಗಳ ಮಕ್ಕಳು ನಿಜಕ್ಕೂ ಸೇರ್ಪಡೆ ಆಗ್ತಾರಾ? ಅವ್ರ ಮಕ್ಕಳೆಲ್ಲ ಹೈಟೆಕ್ ಕಾಲೇಜ್ಗಳು, ಹೈಟೆಕ್ ಶಾಲೆಗಳಲ್ಲಿ ಓದ್ತಾರೆ. ಅವ್ರಿಗೆ ಆಗಬೇಕು ಬಡ ಮಕ್ಕಳ ಉಸಾಬರಿ. ಅದರಿಂದ ಮತ್ತೆ ಈ ದೇಶದ, ಈ ರಾಜ್ಯದ ಜನಗಳು ಪಕ್ಷಗಳಿಗೆ ಒಲವು ಕೊಡಬೇಕಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಕಡೆಗೆ ಸರ್ಕಾರಗಳು ಗಮನ ಹರಿಸಬೇಕಾಗಿದೆ. ಅದರಿಂದ ಈ ಸೌಲಭ್ಯಗಳನ್ನು ನಿಲ್ಲಿಸಿಬಿಟ್ಟು ಅನಾವಶ್ಯಕವಾಗಿ ವ್ಯಯ ಆಗ್ತಕ್ಕಂಥ ಹಣಕ್ಕೆ ಕಡಿವಾಣ ಹಾಕಿ ಸರ್ಕಾರಿ ಶಾಲೆಗಳನ್ನು ಮತ್ತು ರೈತರ ಏಳಿಗೆಗಾಗಿ ಹಣ ವಿನಿಯೋಗ ಮಾಡಿದ್ದಾದರೆ ಸರ್ಕಾರಕ್ಕೆ ನಿರಂತರವಾಗಿ ಜನ ಬೆಂಬಲ ಕೊಡಿದ್ರೆ ಎರಡು ಮಾತಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಶಾಲೆಗಳು ಮತ್ತು ರೈತರ ಕಡೆಗೆ ಗಮನ ಹರಿಸ್ಬೇಕಂತೇಳಿ ನಮ್ಮ ವೀಕ್ಷಕ ಕನ್ನಡ ನ್ಯೂಸಿಂದ ವಿನಂತಿ ಮಾಡಿಕೊಡ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.